ವಿಪುಲೀ ಭವತಿ ಅಷ್ಟಾಯ್ತದೆ. ಹಾ ಆಯ್ತಲ್ವಾ? ಅಂತಃಕರಣ ಸ್ವಚ್ಛವಾಗುತ್ತಾ ತಿಳಿ ಆಗ್ತಾ ಆತ್ಮನ ಆನಂದ ಹೆಚ್ಚಾಗಿ ಅಭಿವ್ಯಕ್ತವಾಗತ್ತೆ. ಅದನ್ನೇ ಮುಂದೆ ಶ್ರುತಿ ಹೇಳುತ್ತೆ. ಭಕ್ಷತಿ ಚ ರಸೋ ವೈಸಃ ರಸಗ್ಯಕೇವಾಯಂ ನಧ್ವಾನಂದೀ ಭವತಿ ಇಲ್ಲ. ಹಾ ಇದೆ ಮುಂದೆ ಶ್ರುತಿ ಹೇಳ್ತಾ ಇದೆ. ಅದಲ್ಲವೇ ರಸ, ಅದಲ್ಲವೇ ಅಂದ್ರೆ ಆ ಬ್ರಹ್ಮಸ್ವರೂಪ ಅಲ್ಲವೇ ನಿಜವಾದಂಥ ರಸ, ಆನಂದ ರಸ ಅಂತ. ಆ ಈತನು, ಈ ಜೀವನು ಈ ರಸವನ್ನೇ ಪಡ್ಕೊಂಡು ಆನಂದಿ ಭವತಿ, ಆನಂದ ಆಗ್ತಾನೆ. ನಿದ್ದೆಯಲ್ಲಿ, ಕೆಲವು ವ್ಯವಹಾರದಲ್ಲೂ ಮಾವಿನ ತಿಂದಾಗ ಆನಂದ, ಸಿನಿಮಾ ನೋಡಿದಾಗ ಆನಂದ, ಒಳಗೆ ಸ್ವರೂಪ ಆನಂದವನ್ನೇ ಈ ಜೀವ ಅಭಿಮಾನ ಪಡ್ಕೊಂಡು ನಂದ ಆನಂದ ಆನಂದ ಪಡ್ಕೊಂಡೇ ನಿಂತ್ಕೊಳ್ತಾ ಇದ್ದಾನೆ. ಇವ್ನು ಪಡ್ಕೊಂಡ ಆನಂದವೆಲ್ಲ ತುಣುಕು, ಒಂದು ದ್ರಪ್ಸ, ಒಂದು ಹನಿ. ಆ ಹನಿಯ 101 ಭಾಗ ಅದು ಆನಂದ ಸಾಗರ. ಆ ಆನಂದವನ್ನು ಪಡ್ಕೊಂಡು ಇವನು ಏನು ಖುಷಿ ಆಯ್ತ್ರಿ, ಏನು ಆನಂದ ಆಯ್ತ್ರಿ ಅಂತ ಹೇಳಿ ಇವನು ಬಿಡ್ತಾ ಇದ್ದಾನೆ. ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಇತಿಷ್ಟುತ್ಯಂತರ. ಎಷ್ಟಿದೆ ಬೃಹದಾರಣ್ಯಕ? 4:3:32. 9:2:21 ಹೊಡೆದ್ವಿ. 9:2 ತಪ್ಪು. 9 ಇಲ್ಲಿಯೇ ಇಲ್ಲ ಬೃಹದಾರಣ್ಯದಲ್ಲಿ. ನಿಂದಲೂ ಹಾಗಿದೆಯಾ? ಓ ಬನ್ನಿಮ್ಮ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಯಾರು ಹುಡುಗನ? ಭುವನ ಅಲ್ಲ, ಇದಕ್ಕೆ ಹೋಗಿದ್ರಾ? ಓ ಸರಿ ಸರಿ. ಹಾ ಆಗಲಿಮ್ಮ. ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಈ ಆನಂದದ ಪುಸ್ತಕ ಬಂದಿದೆ. ಪೇಜ್ ನಂಬರ್ ಹೇಳ. ಪೇಜು ಆಚಾರ್ಯ. ಏತಸ್ಯೈವ ಆನಂದ, ಈ ಆನಂದರದ್ದೇ ಇನ್ನು ಈ ಪರಮಾತ್ಮನ ಸ್ವರೂಪದ ಆನಂದವನ್ನೇ ಆಶ್ರಯಿಸಿಕೊಂಡು, ಮಾತ್ರೆಯನ್ನ ತುಣುಕನ್ನು ಆಶ್ರಯಿಸಿಕೊಂಡು ಅನ್ಯಾನಿ ಭೂತಾನಿ ಉಪಜೀವಂತಿ. ಎಲ್ಲಾ ಭೂತಗಳು, ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಎಲ್ಲಾ ಭೂತಗಳು ಈ ಪರಮಾತ್ಮನ ಆನಂದದ ಒಂದು ಏಕರೇಷೆಯನ್ನ ತೆಗೆದುಕೊಂಡು ಬದುಕೊಂಡಿದ್ದಾರೆ, ಆಶ್ರಯಿಸಿಕೊಂಡಿದ್ದಾರೆ. ಇದೇ ಆನಂದ ಎಲ್ಲರಿಗೂ. ಇದು ಶ್ರುತ್ಯಂತರ. ಈ ರೀತಿ ಶ್ರುತಿ ಇರೋದ್ರಿಂದ ಗೊತ್ತಾಗುತ್ತೆ. ಏವಂಚ ಕಾಮೋಪಶಮೋತ್ಕರ್ಷಾಪೇಕ್ಷೆಯ ಶತಗುಣೋತ್ತರೋತ್ತರೋತ್ಕರ್ಷ ಆನಂದಸ್ಯ ವಕ್ಷ್ಯತೆ. ಈ ರೀತಿಯಾಗಿ ಈ ಆನಂದ ಹೆಚ್ಚಾಗಬೇಕಾದ್ರೆ ಈ ಮನುಷ್ಯನ ಆನಂದ ಸಮ್ರಾಟ್ ಚಕ್ರವರ್ತಿ ಆಗುವ ಆನಂದ ಮನುಷ್ಯನ ಆನಂದ ಅಂತ ಹೇಳಿದ್ದಾರೆ. ಏನೋ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್. ಅದು ಏಕೋ ಮಾನುಷ ಆನಂದ. ಇಡೀ ಅಖಂಡ ಭೂಲೋಕಕ್ಕೆಲ್ಲ ಚಕ್ರವರ್ತಿಯಾಗಿ ಅವನು ಎಲ್ಲಾ ಶ್ರೋತ್ರಿಯತ್ವ, ಔವ್ರಜನತ್ವ, ಅಕಾಮತತ್ವ ಅಷ್ಟುಗಳನ್ನು ಕೊಡ್ಕೊಂಡವನ. ಅಕಾಮತತ್ವ ಆನಂದೋತ್ಕರ್ಷಕ್ಕೆ ಹೇತು. ಇಲ್ಲೇ ಇವನೇ ಮನುಷ್ಯಗಂಧರ ಆನಂದ, ದೇವಗಂಧರ ಆನಂದ, ದೇವತೆಗಳ ಆನಂದ, ಬೃಹಸ್ಪತಿ ಆನಂದ, ಇಂದ್ರನ ಆನಂದ, ಬೃಹಸ್ಪತಿ ಆನಂದ, ಪ್ರಜಾಪತಿ ಆನಂದ ಅನುಭವಿಸ್ಬೋದು ಅಂತ ಹೇಳಿ ಮುಂದೆ ಈ ಬ್ರಹ್ಮಾನಂದವೇ ಕಾಮ ಉಪಶಮ. ಎಷ್ಟೆಷ್ಟು ಕಾಮವು ಅಡಗುತ್ತದೆಯೋ, ಶಾಂತವಾಗುತ್ತದೆಯೋ ಅದು ಆನಂದ ಉತ್ಕರ್ಷಕ್ಕೆ ಹೇತುವಾಗುತ್ತೆ, ಆನಂದ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಅದರ ಅಪೇಕ್ಷೆಯಿಂದ ಶತಗುಣ ಉತ್ತರೋತ್ತರ, ನಮಗೆ 100 ಪಟ್ಟು ಅವರಿಗೆ, ಅವ್ರಿಗೆ 100 ಪಟ್ಟು ಅವರಿಗೆ, ಅವ್ರಿಗೆ 100 ಪಟ್ಟು ಹೇಳಿ ಬ್ರಹ್ಮಾನಂದ ಅಂತ ಏನು ವರ್ಣನೆ ಮಾಡ್ತೀವಿ, ಆ ಆನಂದವೂ ಕೂಡ ಇಲ್ಲಿಯೇ ಈಗಲೇ ಶ್ರೋತ್ರಿಯನು, ಔವ್ರತನು, ಅಕಾಮತನು ಆಗಿರ್ತಕ್ಕಂಥವನಿಗೆ ಆಗ್ಬಿಡುತ್ತೆ. ಎಷ್ಟೆಷ್ಟು ಮಟ್ಟಿಗೆ ಕಾಮದ ಹೊಡೆತ ಸಿಕ್ಕಾಕೊಳ್ತಾನೆ, ಔವ್ರಜಿನ ಪಾಪಕೃತಾನೆ ಶಾಂತವಾಗುತ್ತೆ ಮನಸ್ಸು, ಅಷ್ಟು ಮಟ್ಟಿಗೆ ಆನಂದವನ್ನು ಇಲ್ಲಿಯೇ ಅವನು ಅನುಭವಿಸ್ತಾನೆ ಅಂತ ಹೇಳಿ ಈ ಬ್ರಹ್ಮಾನಂದವೇ ಎಲ್ಲರೂ ತೋರ್ಕೊಳ್ತಾರೆ ಆನಂದ. ಹಿರಣ್ಯ ಗರ್ಭದಿಂದ ಹಿಡಿದು ಸ್ತಂಭ ಪರ್ಯಂತವಾದ ಪ್ರತಿಯೊಂದು ಪ್ರಾಣಿಯಲ್ಲೂ ತೋರ್ಕೊಳ್ತಿರುವ ಆನಂದ ಈ ಪರಮಾತ್ಮ ಆನಂದವೇ, ಬ್ರಹ್ಮಾನಂದವೇ ತೋರ್ಕೊಳ್ತಿರೋದು. ಅದರಿಂದ ಮುಂದೆ ಶ್ರುತಿ ಹೇಳುತ್ತೆ, ಆನಂದ ಮೀಮಾಂಸಾ ಅಂತ ಒಂದು ಮಾಡುತ್ತೆ, ಅಲ್ಲಿ ಬರುತ್ತೆ ಆ ವಿಚಾರ.
एवंच उत्कृष्यमाणस्य आनंदमयस्य आत्मनः परमार्थ ब्रह्म विज्ञानापेक्षया ब्रह्म परमेव यत् प्रकृतं सत्यज्ञानानंद लक्षणं यस्य च प्रतिपत्त्यर्थं पंच अन्नमयादि कोशाः उपन्यस्ताः यच्च तेभ्यो अन्तरं येन च ते सर्वे आत्मवन्तः तद्ब्रह्म पुच्छं प्रतिष्ठा एवं ಈ ರೀತಿಯಾಗಿ ಉತ್ಕೃಷ್ಯಮಾನಸ್ಯ ಹೆಚ್ಚೆಚ್ಚಾಗಿ ಆಗುತ್ತಿರುವ ಎಷ್ಟೆಷ್ಟರ ಮಟ್ಟಿಗೆ ಅಂತಃಕರಣದ ನೈರ್ಮಲ್ಯತೆ ಸ್ವಚ್ಛತೆ ಮತ್ತೆ ಅಂತರ್ಮುಖತೆ ಶಮದಮಾದಿ ಗುಣಗಳಿಂದ ಪೂರ್ಣ ತಿಳಿಯಾಗ್ತಾ ಹೋಗುತ್ತದೆಯೋ ಆ ಆನಂದಮಯ ಆತ್ಮನ ಆನಂದವು ಹೆಚ್ಚಾಗ್ತಾ ಹೋಗುತ್ತೆ. ಆಗ ಪರಮಾರ್ಥವಾದ ಬ್ರಹ್ಮ ವಿಜ್ಞಾನಕ್ಕೆ ಹೋಲಿಸಿಕೊಂಡರೆ ಅದರ ಅಪೇಕ್ಷೆಯಿಂದ ಬ್ರಹ್ಮ ಪರಮೇವಯತ್ ಪರಬ್ರಹ್ಮವ ಅನ್ನೋದು ಯಾವುದಿದೆ ಅದೇ ಯಾವುದನ್ನ ಪ್ರಕೃತವಾಗಿ ಹಿಂದೆ ಸತ್ಯಜ್ಞಾನ ಅಂತ ಲಖ ಅಂತ ಹೇಳಿದ್ವೋ ಆ ಆನಂದವೇ ಈ ಎಲ್ಲ ಆನಂದವಾಗಿ ತೋರ್ತಿರೋದು. ಅಲ್ಲ ಅನಂತ ಅಂತ ವಿಶೇಷ ಇದೆಯಲ್ಲ, ಅನಂತ ಅನ್ನೋದು ಆನಂದಕ್ಕೆ ಇದು ಹೆಸರೋದು. ಯಾವುದು ಅನಂತವಾಗಿದೆಯೋ ಅಪರಿಚ್ಛಿನ್ನವಾಗಿದೆಯೋ ಅದು ಆನಂದ ಕಾರಣ. ಮನುಷ್ಯನಿಗೂ ಹಾಗೆ, ಮನುಷ್ಯನಿಗೆ ತುಂಬಾ ಆದ ಆನಂದ ಅಂತಿದೆ. ತುಂಬಾ ದುಡ್ಡಿದ್ರೆ ಆನಂದ, ತುಂಬಾ ಅಧಿಕಾರ ಇದ್ರೆ ಆನಂದ, ತುಂಬಾ ನಮಗೆ ಕಾರುಗಳು ಮನೆಗಳು ಭೋಗಗಳು ಎಂಬ ಮನುಷ್ಯ ತುಂಬಾ ಆಗೋದಕ್ಕೆ ಇಷ್ಟಪಡ್ತಾನೆ. ಅದು ಯಾವ ರೀತಿ ತುಂಬಾ ಆಗುತ್ತೆ ಅಂತ ಗೊತ್ತಿಲ್ಲ. ಈ ದೇಹವೆಂಬ ಈ ಕೇಂದ್ರವನ್ನು ಇಟ್ಕೊಂಡು ತುಂಬಾ ಮಾಡ್ಕೊಳಕ್ ಹೋಗ್ತಾನೆ, ಈ ದೇಹವೇ ಬಿದ್ದು ಹೋಗುತ್ತೆ. ಇದನ್ನ ಇಟ್ಕೊಂಡು ತುಂಬಾ ಮಾಡ್ಕೊಳಕ್ ಹೋದ ಆಗಲ್ಲ. ನಿಜವಾಗಿ ಎಲ್ಲವೂ ಇವನೇ ಆಗಿದ್ದಾನೆ, ತುಂಬಾ ಏನಿದೆ ಎಲ್ಲವೂ ಇವನೇ. ಹಾಗಾಗಿ ಆ ತಿಳುವಳಿಕೆಯಿಂದ ಎಲ್ಲವೂ ತಾನಾಗ್ತಾನೆ ಹೊರತು ಕ್ರಿಯೆಯಿಂದ ಎಲ್ಲವೂ ತಾನು ಮಾಡ್ಕೋತೀನಿ ಅಂತ ಹೋದ್ರೆ ಎಲ್ಲವೂ ತಾನು ಆಗೋದೇ ಇಲ್ಲ. ಎಷ್ಟೇ ಬೆಂಗಳೂರು 10 ಮನೆ ತಗೊಂಡ್ರು ನಿನ್ನ ಅಲ್ದೇ ಇರೋ ಮನೆಯೇ ಜಾಸ್ತಿ ಆಗತ್ತೆ ಹೊರತು ನಿನ್ನ ಮನೆ ಜಾಸ್ತಿ ಆಗಲ್ಲ. ಬೆಂಗಳೂರಲ್ಲಿ 50 ಮನೆ ತಗೊಂಡೇ ಇಟ್ಕೋ, ಇನ್ನು ಆಗದೇ ಇರೋ ಮನೆ ಎಷ್ಟಿದೆ. ಆದ್ರಿಂದ ಜಾಸ್ತಿ ಆದ ಆನಂದ ಅನ್ನೋದು ಆ ಸ್ವರೂಪದ ರಿಫ್ಲೆಕ್ಷನ್ನು. ಜಾಸ್ತಿ ಹೇಗಾಗುತ್ತೆ, ಯಾವಾಗ ಆಗುತ್ತೆ, ಯಾಕಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಅಜ್ಞಾನದಿಂದಲೇ ಮನುಷ್ಯ ಕಂಜೆಸ್ಟ್ ಆಗ್ತಾನೆ, ಪರಿಚ್ಛಿನ್ನ ಆಗ್ತಾನೆ, ಸನ್ನೆ. ಜ್ಞಾನದಿಂದ ವಿವೇಕದಿಂದ ಮನುಷ್ಯ ವಿಶಾಲವಾಗ್ತಾನೆ, ಅನಂತವಾಗ್ತಾನೆ. ಹಾಗಾಗಿ ಉತ್ಕರ್ಷವಾಗುತ್ತಾ ಈ ಆನಂದಮಯಾತ್ಮನ ಸ್ವರೂಪವು ಪರಮಾರ್ಥವಾದ ಬ್ರಹ್ಮವಿಜ್ಞಾನಕ್ಕೆ ಅಪೇಕ್ಷಿಸಿಕೊಂಡಾಗ ಆ ಆನಂದಮಯ ಸ್ವರೂಪ ಆನಂದವು ಅದು ಬ್ರಹ್ಮವೇ, ಪರಬ್ರಹ್ಮವೇ ಆಗಿದ್ದು, ಯಾವುದನ್ನು ನಾವು ಆರಂಭದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದೀವೋ ಅದೇ ಇದು. ಅದನ್ನ ಇಲ್ಲಿ ಆನಂದ ಅಂತ ಹೇಳ್ತಾ ಇದ್ದೀವಿ. ಯಾವ ಆನಂದ ರೂಪವಾದ ಬ್ರಹ್ಮನ ಕಂಡುಕೊಳ್ಳೋಕ್ಕೋಸ್ಕರವಾಗಿ 5 ಕೋಶಗಳನ್ನು ಕಲ್ಪಿಸಿದೆ ಅಂತೆ. ಅನ್ನಮಯಾದಿ ಆನಂದಮಯ ಅಂತಹ ಪಂಚಕೋಶ ಉಪನ್ಯಸ್ತ ಅಂತ ಅರ್ಥ. ಅನ್ನಮಯಾದಿ ಕೋಶ, ಅನ್ನಮಯದಿಂದ ಹಿಡಿದು ಆನಂದಮಯ ಅಂತದವರೆಗಿರ್ತಕ್ಕದ್ದಾಗಿರುವ ಕೋಶಗಳನ್ನೆಲ್ಲ ಉಪನ್ಯಾಸ ಮಾಡಿದೆ, ಹೇಳಿದ್ವೋ, ಮುಂದೊಡ್ಡಿದೀವೋ. ಈ ಬ್ರಹ್ಮದಕ್ಕೋಸ್ಕರವಾಗಿ ಈ ಕೋಶ ಪ್ರಕ್ರಿಯೆ ತಂದಿರೋದು. ಅಷ್ಟೇ ಅಲ್ಲ, ಈ ವಾಕ್ಯ ನೋಡಿ, ಯಚ್ಚತೇಭ್ಯೋ ಅಂತರಂ ಏನಚ್ಚತೆ ಸರ್ವೇ ಆತ್ಮವಂತಹ. ನೋಡಿ, ಯಾವಾತನು ಯಾವ ಬ್ರಹ್ಮವು ಅಥವಾ ಆನಂದ ಸ್ವರೂಪವು 5 ಕೋಶಕ್ಕೆಲ್ಲಕ್ಕಿಂತ ಒಳಗಿದೆಯಂತೆ. ಅಷ್ಟೇ ಅಲ್ಲ, ಯಾವರಿಂದಲೇ ಈ 5 ಆತ್ಮವಂತವಾಗಿದೆಯೋ. ನೋಡಿ ಇಲ್ಲಿ ಏನಿದೆ ಅಂದ್ರೆ, ಅದಕ್ಕೆ ತಸ್ಯೇಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅನ್ನೋ ಜಾಗದಲ್ಲಿ ತಸ್ಯ ಪ್ರಾಣಮಯಸ್ಯ ಅಥವಾ ತಸ್ಯ ಅನ್ನಮಯಸ್ಯ ಪ್ರಾಣಮಯ ಶಾರೀರ ಆತ್ಮ ಅಂತ ಶಂಕರಾಚಾರ್ಯ ಅರ್ಥ ಮಾಡಿದ್ರೆ, ತಸ್ಯ ಅನ್ನಮಯಸ್ಯ ಏಷಃ ಸತ್ಯಜ್ಞಾನಾನಂತ ಲಕ್ಷಣ ಪರಮಾತ್ಮ ಇವ ಆತ್ಮ ಅಂತ ಅರ್ಥ ಮಾಡಿದ್ದಾರೆ. ಅದೇ ಅರ್ಥ ತಗೊಂಡ್ರೆ ಇಲ್ಲಿ ಏನಚ ಆತ್ಮನ ಆತ್ಮವಂತಹ ಅಂದಾಯ್ತು. ಯಾವ ಸತ್ಯಜ್ಞಾನಾನಂತ ಲಕ್ಷಣಾದ ಪರಮಾತ್ಮನಿಂದಲೇ 5 ಕೋಶವು ಆತ್ಮವಂತವಾಗಿದೆಯೋ. ಯಾಕೆಂದ್ರೆ ಒಂದು ಹಗ್ಗ ಒಬ್ಬನಿಗೆ ಹಾವಾಗಿ, ಒಬ್ಬನಿಗೆ ನೀರಿನ ಕೋಳಿಯಾಗಿ, ಹೂವಿನ ಮಾಲೆಯಾಗಿ, ಒಂದು ಕೋಲಾಗಿ ತೋರಿದ್ರೆ ಆ ಕೋಲಿಗೆ ಹಾವು ಆತ್ಮ ಆಗಲ್ಲ, ಆ ಹಾವಿಗೆ ಹೂವಿನ ಮಾಲೆ ಆತ್ಮ ಆಗಲ್ಲ. ಅದಕ್ಕೆ ಎಲ್ಲರಿಗೂ ಹಗ್ಗ ಆತ್ಮ ಆಗತ್ತೆ. ಹಾಗೆ ಇದು 5 ಕಲ್ಪಿತರಾದವರಾಗಿರುವಾಗ ಕಲ್ಪಿತವಾಗಿ ಒಬ್ಬ ಇನ್ನೊಬ್ಬರಿಗೆ ಹಿಂಗಾಗಿ ಆತ್ಮ ಆಗ್ತಾನೆ ಅಂತ ಸರ್ಕ ಮಾಡಿದ್ದಾರೆ. ಭಾಷ್ಯಕಾರರು ಸೋಪಾನ ಕ್ರಮಕ್ಕೆ ತಗೊಂಡಿದ್ದಾರೆ ಅಷ್ಟೇ. ಭಾಷ್ಯಕಾರರಿಗೆ ಏನು ಗೊತ್ತಿಲ್ಲ ಅನ್ನೋದಿಲ್ಲ ಅನ್ನೋ ಕೇಳಿದೆ. ಅನ್ನಮಯಾದಿ ಕೋಶಗಳನ್ನ ಯಾವ ಆತ್ಮ ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಹೇಳಿತ್ತೋ, ಯಾವ ಆತ್ಮನೋ ಈ 5 ಕೋಶಕ್ಕಿಂತಲೂ ಒಳಗಿದೆ. ಒಳಗೆ ಅಂದ್ರೆ ದೊಡ್ಡ ಡಬ್ಬಿ, ಅದರೊಳಗೆ ಚಿಕ್ಕ ಡಬ್ಬಿ, ಇನ್ನೊಂದು ಡಬ್ಬಿ, ಇನ್ನೊಂದು ಹಾಗೊಳಗಲ್ಲ. ಈ ಅಂಗಿ ಒಳಗೆ ಬಟ್ಟೆ, ಬಟ್ಟೆ ಒಳಗೆ ನೂಲು, ನೂಲು ಒಳಗೆ ಹತ್ತಿ, ಹತ್ತಿ ಒಳಗೆ ಹಂಜಿ ಅನ್ನೋ ಹಾಗೆ
ಹಂಜಿಯೇ ಒತ್ತಾದ್ರೆ ಹತ್ತಿ ಆಗುತ್ತೆ, ಹತ್ತಿಯೇ ಎಳೆಯಾಗಿ ನೂಲಾಗುತ್ತೆ, ನೂಲೇ ಒತ್ತಾಗಿ ಬಟ್ಟೆ ಆಗುತ್ತೆ, ಬಟ್ಟೆಯೇ ಅಂಗಿ ಆಗುತ್ತೆ. ಅದು ಒಂದಕ್ಕೊಂದಕ್ಕೆ ಆತ್ಮ ಅಂದ್ರೆ ಏನರ್ಥ ಅಲ್ಲ, 5 ವಸ್ತು ಇದೆಯೇನೋ, ಒಂದೇ 5ಆಗಿ ತೋರ್ತಾ ಇರೋದು. ಒಬ್ಬನೇ ಆತ್ಮನು ತಪ್ಪಿಳಿಕೆಯಿಂದ ಆನಂದಮಯನಾಗಿ, ವಿಜ್ಞಾನಮಯನಾಗಿ, ಮನೋಮಯನಾಗಿ, ಪ್ರಾಣಮಯನಾಗಿ, ಅನ್ನಮಯನಾಗಿ ತೋರ್ತಾ ಇದ್ದಾನೆ. ಏನಂತ ಆತ್ಮನ ಆತ್ಮವಂತಹ, ಯಾವ ಆತ್ಮನಿಂದ ಎಲ್ಲವೂ ಆತ್ಮವಂತವಾಗಿವೆಯೋ. ಆಮೇಲೆ ಹೆಚ್ಚತೇಷಾಂ ಅದಾದ ತದ್ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಅದೇ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಅರ್ಥ ಅಪರಿಚ್ಛಿನ್ನ ಅಂತ ಸರ್. ಬ್ರಹ್ಮ ಶಬ್ದಕ್ಕೆ ಅದು ವಾಚ್ಯಾರ್ಥ ಅಲ್ಲ. ಯಾವುದಕ್ಕೆ ದೇಶ ಕಾಲ ವಸ್ತು ಅವಸ್ಥೆ ಅದು ಸೇರಿಸ್ಕೋಬೇಕು. ಭಾಷಿಕ 3 ತಗೊಂಡಿದ್ದಾರೆ. ದೇಶ ಕಾಲ ವಸ್ತುವಿನ ತುಂಡಾಗದೇ ಇರುವುದು ಅಂತ ಅವಸ್ಥೆನ ಇಂಕ್ಲೂಡ್ ಮಾಡ್ತಾರೆ. ಅವಸ್ಥೆಯಿಂದ ತುಂಡಾಗಲ್ಲ ಅದು. ಅದೇ ಎಚ್ಚರ ಕನಸಲ್ಲ, ಕನಸು ಎಚ್ಚರ ಅಲ್ಲ. ಅದೇ ಆತ್ಮನ್ ಬಿಟ್ಟು ಎಚ್ಚರ ತೋರಲ್ಲ, ಕನಸು ತೋರಲ್ಲ. ನೀವು ಅವಸ್ಥೆ ಅಂದ್ರೆ ಆತ್ಮ ತೋರಿಕೊಳ್ಳುವ ಬಗೆ. ಆತ್ಮ ಅಂದ್ರೆ ದೇಹ ಅಲ್ಲ, ಶುದ್ಧ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನು, ಕಲ್ಪಿತನಲ್ಲದ ಆತ್ಮನು. ಅಲ್ಲಿ ಪರಮಾತ್ಮ ಶಬ್ದಕ್ಕೂ ಅರ್ಥ ಹಾಗೆ. ಪರಮಾತ್ಮನೇ ಏನೋ ಚಿಕ್ಕ ಚಿಕ್ಕ ಗದಾಪಣಿ ಅನ್ಕೋಬೇಡಿ. ವಿಲಕ್ಷಣನಾದ ಅಕಲ್ಪಿತನಾದ ಆತ್ಮನೇ ಪರಮಾತ್ಮ. ವಿಲಕ್ಷಣನಾದ ಆತ್ಮ ಪರಮಾತ್ಮ. ಪರಶಬ್ದಕ್ಕೆ ವಿಲಕ್ಷಣ, ಉತ್ಕೃಷ್ಟ, ಅಕಲ್ಪಿತ ಅರ್ಥ. ಆ ಆತ್ಮನಿಂದಲೇ ಜಗತ್ತೆಲ್ಲೂ ಆತ್ಮ ಆಗಿದೆ. ಅದೇ ಪರಮಾರ್ಥ ಸತ್ಯ, ಅದೇ ಪುಚ್ಛ, ಅದೇ ಪ್ರತಿಷ್ಠಾ, ಅದೇ ಆಧಾರವಾಗಿದೆ. ಈ ವಿಷಯಕ್ಕೂ ಕೂಡ ತದಪ್ಯೇಷ ಶ್ಲೋಕೋ ಭವತಿ. ಈ ವಿಷಯಕ್ಕೂ ಕೂಡ ಶ್ಲೋಕವಿರುತ್ತದೆ. ಅಸನ್ನೇವ ಸ ಭವತಿ ಅಸತ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂತತೋ ವಿದುರಿತಿ. ಅಸತ್ ಈಗ ಇಲ್ಲ ವಿದುರಿತಿ. ಅಸತ್ ಏವ ಸಹ ಭವತಿ. ಅಸತ್ ಬ್ರಹ್ಮ. ಅಸತ್ತು ಏವ ಅಸದೇವ ಆಗಲ್ವಾ? ಹಾ, ಅಸನ್ ಏವ. ಅಸತ್ತು ಏವ ಅಂದ್ಬಿಟ್ರೆ ಹೆಂಗ್ ಕೂಡಿಸಿದ ಏನಾಗುತ್ತೆ? ಅಸದೇವ. ಹಾ, ಜಸ್ಟ್ ಸಿದ್ಧಿ ಆಗುತ್ತೆ. ಅಸನ್ ಏವ, ಅಸನ್ ಏವ, ಅಸನ್ ಭವತಿ. ಪುಲ್ಲಿಂದ ಇದು 3 ಲಿಂಗ ಉಂಟು. ಸ್ತ್ರೀಲಿಂಗ ಹೇಗೆ? ಅಸತಿ. ನಪುಂಸಕಲಿಂಗ ಅಸತ್. ಶಬ್ದ ನಡೆಸೋ ಅಸತ್ ಶಬ್ದನ ಅಸತ್ ಅಸತಿ ಅಸಂತಿ, ಅಸತ್ ಅಸತಿ ಅಸಂತಿ, ಅಸತ್ ಅಸತು ಅಸದಲ್ಲ, ಅಸನ್ ಅಸಂತೋ ಅಸಂತಃ. ಅಸತ್ ಬ್ರಹ್ಮ ಇತಿ ವೇದ ಚೇತ್ ಅಸ್ತಿ ಬ್ರಹ್ಮ ಇತಿ ಚೇತ್ ವೇದ. ನೋಡಿ, ಅಲ್ಲಿ 2ನೇ ವಾಕ್ಯದಲ್ಲಿ ಬ್ರಹ್ಮ ಶಬ್ದ ವಿಶೇಷವಾದ ಅಸತ್ತು ಮಾಡ್ತಾವ. ಮೊದಲು ಸಹ ಇದೆಯಲ್ಲ, ಸಹಕ್ ವಿಶೇಷವಾದ ಅಸನ್ನು ಸಹ. ವಿದುರಿಗೆ ಒಂದೇನಾ? ವಿದು ಯಾವ ರೂಪ? ಹಾ, ಲೋಟ. ಹಾ, ಹೊಸ ಭಯ ನಮಗಿಲ್ಲ, ಕೇಳೇ ಇಲ್ಲ ಭಯ ಈ ತರಹ. ವೇದ ವಿದತು ವಿದುಹು ಏನೋ ವೇತ್ಥ ವಿದ ವೇದ ವಿದ್ವ ವಿದ್ಮ ಗಟ್ಟೆ ಬಹುವಚನ ತಿಳಿದವರಾಗುತ್ತೆ. ಭೂತಕಾಲ ಲಿಟಲ್ ಇದೆಯಲ್ಲ. ಸಹ ಅಸನ್ ಭವತಿ. ಅವನೇ ಇಲ್ಲ ಆಗ್ಬಿಡ್ತಾನೆ. ಅವನ ಪಾಲಿಗೆ ಇಲ್ಲ ಅಂತ ಆಗಕ್ಕಾಗಲ್ಲ. ಅವನ ಅವಿವೇಕಕ್ಕೆ ಅಸತ್ 2 ಅರ್ಥ ಮಾಡಿದ್ದಾರೆ. ಒಂದು ಪುರುಷಾರ್ಥಕ್ಕೆ ಅಯೋಗ್ಯವಾಗ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಇನ್ನೊಂದು ಅವನು ತನ್ನನ್ನು ತಾನೇ ಕಳ್ಕೊಂಡವನಾದ, ತಾನೇ ಇಲ್ಲ ಅಂತ ಆದವನಾದ. ತನ್ನನ್ನೇ ಇಲ್ಲ ಅನ್ಕೊಂಡ್ರೆ ಏನಾಗ್ತೀಯ ನೀನು? ಆಯ್ತು, ನೀನೇ ಇಲ್ಲ ಅಂತ ಅನ್ಸ್ಕೊಂಡೆ ಅಂತ. ಇನ್ನೊಂದು ಪುರುಷಾರ್ಥಕ್ಕೆ ಅಯೋಗ್ಯನಾಗ್ತೀಯ. ಯಾರೋ ಬ್ರಹ್ಮ ಅಸತ್ ಇತಿ ಏಹ ವೇದ್ಯ ಚೇತ್. ಬ್ರಹ್ಮವನ್ನು ಇಲ್ಲ ಅಂತ ಅಂದ್ಕೊಂಡ್ರೆ ನೀನೇ ಇಲ್ಲ ಆಗ್ತೀಯ. ಒಂದು ನೀನು ದುಷ್ಟನಾಗ್ಬಿಡ್ತೀಯ. ನಾಸ್ತಿಕರು ದುಷ್ಟರಾಗಿದ್ದಲ್ಲ. ಯಾಕೆ ಹೇಳೋ? ದೇವರಲ್ಲಿ ಪರಮಾತ್ಮ ಒಪ್ಕೊಂಡಿದ್ರೆ ಅವರು ಪರಮಾತ್ಮ ಧರ್ಮಾಧರ್ಮ ಒಪ್ಕೊಂಡು ಅಧರ್ಮವನ್ನು ಬಿಟ್ಟು ಧರ್ಮವನ್ನೇ ಮಾಡ್ತಿದ್ರು. ಯಾವಾಗಲೂ ರಾಕ್ಷಸ ಆಗ್ತಿರ್ಲಿಲ್ಲ. ಆ ನಾಸ್ತಿಕರಾಗಿ ಧರ್ಮಾಧರ್ಮವನ್ನು ಒಪ್ಪದೆ ಅಧರ್ಮದ ತೋರ್ಬಿಡ್ತಾ ರಾಕ್ಷಸ ಆಗ್ಬಿಟ್ರು. ಅದನ್ನ ಬ್ರಹ್ಮವನ್ನು ಯಾರಾದ್ರೂ ಇಲ್ಲ ಅಂತ ತಿಳ್ಕೊಂಡ್ರೆ ಅವನು ಅಸನ್ನಾಗ್ತಾನೆ, ಅಸತ್ ಪುರುಷನಾಗ್ತಾನೆ, ಅಯೋಗ್ಯನಾಗ್ತಾನೆ, ದುಷ್ಟನಾಗ್ತಾನೆ. ಅಸ್ತಿ ಬ್ರಹ್ಮ ಇದು ಚೇದ್ ವೇದ. ಏನೋ ಚೇತ್ ಶಬ್ದ ಏನು ಹೇಳುತ್ತೆ? ರೇರ್ಲಿ, ತುಂಬಾ ಕಮ್ಮಿ. ಅಕಸ್ಮಾತ್ ಬ್ರಹ್ಮ ಇದೇನು ತಿಳ್ಕೊಂಡ ಅಂತ ಇಟ್ಕೋ. ಬಹಳ ಕಷ್ಟ ತಿಳ್ಕೊಳ್ಳೋದು ಆಗಲ್ಲ. ಏನು ತಿಳಿದ ಅಂತ ಆದ್ರೆ ತತಃ ತತಃ ತಸ್ಮಾದೇವ. ಕಸ್ಮಾದೇವ
ವೇದನಾದೇವ ತಿಳ್ಕೊಂಡದ್ರಿಂದಲೇ ಅವನನ್ನ ಸಂತಂ ಏನಂ ವಿದುಹು ಕೇ ವಿದುಹು. ಬನ್ನಿ ಬಂತಪ್ಪ ಹಿತೋಪದೇಶ. ಮತ್ತೆ ಇದು ಏನ್ ಸರ್ ನೀವು ತಾನು ಅಸಾಧ್ಯಾನ್ ಬಭಾಷಿರೆ. ಹಾ, ಇದು ನಂದಿದು. ತುಂಬಾ ತುಂಬಾ ನನ್ರಿ, ತುಂಬಾ ತುಂಬಾ ಥ್ಯಾಂಕ್ಸ್. ಇದೆ, ಹೌದು ಇದೆಯಪ್ಪ, ಹಿತೋಪದೇಶ ಇದೆ, ಹೌದು. ಚೌಕಂಬದ. ಹಾ ಹಾ, ಕಿತ್ನಾ ದೇನಾ ಪಡೇಗಾ? 500. ಹಾ, ಕೊಟ್ಬಿಡ. ಏನಂ ಏನಮ್ಮ ಈತನನ್ನ ತತಃನೇ ತಸ್ಮಾದ ವೇದನಾದೇವ ತಿಳ್ಕೊಂಡಿದ್ದರಿಂದಲೇ ಇವನು ಸಂತ ಎಂದು ತಿಳಿಯುತ್ತಾರೆ ಜ್ಞಾನಿಗಳು. ಇವನು ಮಹಾತ್ಮ ಕಾಣ್ಯ, ಪರಮಾತ್ಮ ಇದ್ದಾನೆ, ಇದಾನೆ ನಂಬ್ಕೊಂಡಿರೋದು. ನಂಬ್ಕೊಂಡವನನ್ನೇ ಸಂತ ಮಹಾತ್ಮ ಅಂತ ತಿಳ್ಕೊಂಡವ್ರಂತೆ. ಇನ್ನು ಜ್ಞಾನಿ ಬಿಡಿ, ಯಾಕೆಂದ್ರೆ ಜ್ಞಾನಿ ಆಗೋದಕ್ಕೆ ಇದೇನು ತಿಳ್ಕೊಂಡವನೇ ಅಧಿಕಾರಿ ಆಗೋದು. ಇಲ್ಲ ಅಂತ ಅನ್ಕೊಂಡವನು ಎಂತ ಜ್ಞಾನಿ ಆಗ್ತಾನೆ, ಎಂತ ವಿಚಾರ ಮಾಡ್ತಾನೆ ಅಲ್ವಾ? ಇದೇ ಅಂತ ಅನ್ಕೊಂಡವನು ಇದ್ರೆ ಹೇಗಿದೆ, ಅಲ್ಲಿ ಜಗತ್ತಿಗೂ ಅದಕ್ಕೂ ಏನ್ ಸಂಬಂಧ, ನನಗೂ ಅದಕ್ಕೂ ಏನ್ ಸಂಬಂಧ ಕೊಡ. ನಾವಾಗಿ ಪೆಟ್ರೋಲ್ ಚಾರ್ಜು ಕೊಡ್ಬೇಕು ಪಾಪ. ನೀವು ಕಷ್ಟಪಟ್ಟು ಬಂದಿದ್ದಾರೆ, ಆ ದೂರಿಂದ ಪೆಟ್ರೋಲ್ ಚಾರ್ಜು ಅದು ಕೊಡ್ಬೋದು. ಅವ್ರ ಕೆಲಸ ಎಲ್ಲ ಬಿಟ್ಕೊಡ್ಬಾರ್ದು, ನಮಗೋಸ್ಕರ ಇದ್ದು ಬಂದಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಮೈಂಡು. ಭಾಳ ಸ್ವಾಮಿಗಳು ನೆಂಟ್ರಪ್ಪ. ಹಾ, ಆ ಸ್ವಾಮಿ ಜೀನ್ಸ್ ಇದೆ ಅವರಲ್ಲಿ, ತುಂಬಾ ಇದಕ್ಕೆ ಇದು ಮಾಡ್ತಾರೆ ಅವರು. ತದೇವ ಚ ಬ್ರಹ್ಮ ತದೇವ ಚ ಸರ್ವಸ್ಯ ಅವಿದ್ಯಾ ಕಲ್ಪಿತಸ್ಯ. ಏನಾಗಿದೆ? 150 ಶುರು ಇದೆಯಲ್ಲ, ಅದು ಮೊದಲನೇ 4 ವಾಕ್ಯ ಹಿಂದಿನ ಭಾಷ್ಯ ಭಾಗಕ್ಕೆ ಸೇರ್ಬೇಕು. ತತ್ ಏತಸ್ಮಿನ್ ಅಪಿ ಅರ್ಥ ಕೊನೆಯ ವಾಕ್ಯ ಇದೆಯಲ್ಲ, ಅದಕ್ಕೆ ಹೋಗ್ಬೇಕಾಯ್ತು, ಅದು ಮುಂದಿಂದಕ್ಕೆ ಸೇರ್ಕೋಬೇಕು. ಕರೆಕ್ಟ್, ಹೌದು. ಈ ತದೇವಚ ಅಲ್ಲಿ ಕಂಟಿನ್ಯೂಯೇಷನ್, ಹಿಂದಿಂದ ಕಂಟಿನ್ಯೂಷನ್ ಆಗ್ಬೇಕು. ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಹೌದು, ಕಂಟಿನ್ಯೂಯೇಷನ್. ಅಂದ್ರೆ ತದ್ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂದ್ರೆ ತದೇವಚ ಸರ್ವಸ್ಯ ಅವಿದ್ಯಾ ಕಲ್ಪಿತಸ್ಯ ದ್ವೈತಸ್ಯ ಅವಸಾನಭೂತಂ. ಅದ್ವೈತಂ ಬ್ರಹ್ಮ ಪ್ರತಿಷ್ಠಾ. ಅದೇ ಅಂದ್ರೆ ಪಂಚಕೋಶಾದಿಗಳನ್ನು ಮೀರಿದ್ದಾಗಿರುವ, ಪಂಚಕೋಶವನ್ನು ಮೀರಿದ್ದಾದ ಸತ್ಯಜ್ಞಾನಾನಂತರ ಕ್ರಮವಾದ ಆ ಬ್ರಹ್ಮವೇ ಅವಿದ್ಯಾ ಕಲ್ಪಿತವಾದ ಸಮಸ್ತ ದ್ವೈತ ಪ್ರಪಂಚಕ್ಕೂ ಆಧಾರ, ಅವಸಾನಭೂತ ಅಂದ್ರೆ ಕೊನೆ, ಎಂಡು, ಮುಗಿಯುವಂಥ ಜಾಗ. ಹಾವು ಎಲ್ಲಿ ಮುಗಿಯುತ್ತೆ? ಹಗ್ಗದಲ್ಲಿ ಮುಗಿಯುತ್ತೆ. ಹಾಗೆ ದ್ವೈತ ಪ್ರಪಂಚ ಎಲ್ಲಿ ಮುಗಿಯುತ್ತೆ? ಸತ್ಯಜ್ಞಾನ ಅಂತ ಲಕ್ಷಣಾದ ಪರಮಾತ್ಮ ಮುಗಿಯುತ್ತೆ. ಯಾಕಂದ್ರೆ ಅದೇ ಪ್ರಪಂಚ ತೋರ್ತಾ ಇರೋದು, ತದ್ವ್ಯತಿರಿಕ್ತ ಪ್ರಪಂಚ ಅಂತ ಇಲ್ವೇ ಇಲ್ಲ. ಹಾಗಾಗಿ ಅವಿದ್ಯಾ ಕಲ್ಪಿತ ಅಂದ್ರು ನೋಡಿ, ಭಾಷೆಗೆ ಸ್ಪಷ್ಟವಾಗಿ ಅವಿದ್ಯಾಕೃತ, ಅವಿದ್ಯಾಧ್ಯಸ್ಥ, ಅವಿದ್ಯಾ ಕಲ್ಪಿತ, ಅವಿದ್ಯಾತ್ಮಿಕ ಆ ಪದವನ್ನು ಸಮಾನಾರ್ಥಗಳು ಬಳಸ್ತಾರೆ. ಈ ವ್ಯಾಖ್ಯಾನಕಾರ್ಯ ಮಾಡ್ಬಿಡ್ತಾರೆ. ಅವಿದ್ಯಾಕೃತ ಅಂದ್ರೆ ಅವಿದ್ಯೆಯನ್ನು ಮಾಡಿದೆ, ಮೂಲ ವಿದ್ಯಾ ಅಂತ ಒಂದು ಅದೇನೋ ಮಾಡಿದೆ, ಭ್ರಾಂತಿ. ಅವಿದ್ಯಾ ಅನ್ನೋದು ಸುರೇಶ್ ತಮಾಷೆ ಮಾಡ್ತಾರೆ. ಮಿಥ್ಯಾತದ್ ವಸ್ತು ಚೇತಿ ಮಹತಾಮೇವ ಶೋಭತೆ ಅಂತ. ಮಿಥ್ಯೆ ಅಂತೀರ, ಅದನ್ನು ವಸ್ತು ಅಂತೀರ, ಅದು ನಿಮಗೆ ಶೋಭಿಸ್ಬೇಕಪ್ಪ. ಸುಳ್ಳಾದದ್ದು ವಸ್ತು ಆಗುತ್ತಲ್ಲಪ್ಪ. ಮಿಥ್ಯಾತದ್ ವಸ್ತು ಚೇತ್ಯುಕ್ತಿ ಮಹತಾಮೇವ ಶೋಭತೆ ಅಂದ್ರು. ನಮ್ಮಂಥ ದೊಡ್ಡವರು ಶೋಭಿಸ್ಬೇಕು. ಸುಳ್ಳಾಗಿರುತ್ತೆ ಅವಿದ್ಯೆಗೆ ವಸ್ತುತ್ವ ಹೆಂಗೆ ಬರುತ್ತೆ? ಪ್ರತ್ಯೇತ್ಯೇವ ಹಿ ಕೇವಲ ಮೃತತತ್ವ ರಜತಮಸ್ತಿ. ಸೂಕ್ತಭಾಷೆಯಲ್ಲಿ ಭಾಷ್ಯಕಾರರು ಬರೀ ಬೆಳ್ಳಿ ತೆರಿತಾನ್ರಿ, ಅಲ್ಲಿ ಬೆಳ್ಳಿ ಇಲ್ಲ ಅಂತಾನೆ. ಈ ವ್ಯಾಖ್ಯಾನಕಾರ ಬಂದ್ರು ಅನಿರ್ವಚನೀಯವಾಗಿ ರಜತೋತ್ಪತ್ತಿ ಆಗುತ್ತೆ ಆ ಕಾಲಕ್ಕೆ ಅಂತ. ಅಯ್ಯೋ ಏನ್ ಹೇಳೋಣ ಇವರಿಗೆ. ಶಂಕರ್ ದೇವ್ರು ಕೊಟ್ಟು ಪೂಜಾರಿ ಕೊಡ ಅಂತ ಹೇಳಿ ಶಂಕರ್ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಸ್ಪಷ್ಟ ಏನು ಇಲ್ಲ, ಇಲ್ಲಿ ತುಂಬಾ ಸಿಂಪಲ್ ಆಗಿದೆ. ಇದನ್ನು ತುಂಬಾ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಅನ್ಯಾಯ. ಅವಿದ್ಯಾ ಕಲ್ಪಿತ, ಅವಿದ್ಯಾಧ್ಯಸ್ಥ, ಅವಿದ್ಯಾತ್ಮಕ ಅಂತ ಎಲ್ಲ ಅವಿದ್ಯೆಯಿಂದ ತೋರ್ತಾ ಇರುವಂಥದ್ದು. ಅವಿದ್ಯೆಯೇ ಅಲ್ಲಿ ಸ್ಟ್ರೆಸ್ ಮಾಡ್ತಿರೋದು. ತಪ್ಪು ತಿಳಿಕೆ ನಿಮ್ಗೆ ಎಲ್ಲಕ್ಕೂ ಕಾರಣ. ಈ ದ್ವೈತಕ್ಕೆ ಅವಸಾನಭೂತವಾದದ್ದು ಎಂಡಾಗಿರೋದು ಯಾವುದೋ ಅದ್ವೈತವಾದ ಬ್ರಹ್ಮ. ಅಲ್ಲಿ ಪರಿವಸಾನ ಎಂಬುದೋಗುತ್ತೆ. ಅದೇ ಪ್ರತಿಷ್ಠೆ, ನೆಲೆ, ಆಧಾರ. ಆನಂದಮಯಸ್ಯ ಏಕತ್ವ ಅವಸಾನತ್ವ. ಆನಂದಮಯದ ಏಕತ್ವದ ಅವಸಾನ. ಅಮ್ಮ ಬರಲ್ವಾ? ಯಾವಾಗ? ಆನಂದಮಯನ ಏಕತ್ವ. ಏಕತ್ವ ಒಂದಾಗೋದು ಅವಸಾನ ಅಲ್ಲೇ. ಎಲ್ಲೇ? ಈ ಬ್ರಹ್ಮದಲ್ಲಿ, ಅದ್ವೈತ ಬ್ರಹ್ಮದಲ್ಲಿ ಆನಂದಮಯನು ಅಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅದೇ ಹೇಳಿದ್ದು. ಪುಚ್ಛ, ಪ್ರತಿಷ್ಠಾ, ಆಧಾರ, ಆಶ್ರಯ, ಪರಾಯಣಂ, ನೀಡಂ ಇತ್ಯನರ್ಥಾಂತರಂ ಅಂತ ಭಾಷೆಗಾರರು. ಎಲ್ಲ ಒಂದೇ. ಅದೇ ನೆಲೆ, ಅದೇ ಆಧಾರ, ಅದೇ ಆಶ್ರಯ, ಅದೇ ಅರ್ಥ ಹೋಗ್ತಾ ಇರೋದು. ಅದನ್ನೇ ಪಂಚ ಆನಂದಮಯ ಅಂತ ಅಂದು, ಆಮೇಲೆ ವಿಜ್ಞಾನಮಯ ಅಂದು, ಮನೋಮಯ ಅಂತಂದು, ಪ್ರಾಣಮಯ ಅಂತಂದು, ಅನ್ನಮಯ ಅಂತ ಜಗತ್ತಾಗಿ ತೋರಿಸಿದ್ದಾರೆ. ಹಾಗಾಗಿ ಆನಂದಮಯದ ಏಕತ್ವ
ಒಂದಾಗುವಿಕೆಯ ಅವಸಾನ ಕೊನೆಯಾಗುವಿಕೆ ಆ ಬ್ರಹ್ಮಪುಚ್ಛ ಪ್ರತಿಷ್ಠಾನದು. ಅಸ್ತಿ ತದೇವ ಏಕಂ ಅವಿದ್ಯಾ ಕಲ್ಪಿತಸ್ಯ ದ್ವೈತಸ್ಯ ಅವಸಾನಭೂತಂ ಅದ್ವೈತಂ ಬ್ರಹ್ಮ ಪ್ರತಿಷ್ಠಾ ಪುಚ್ಛಂ. ಅದೊಂದಿದೆ, ತದಸ್ತಿ ತದ ಏಕಂ ಬ್ರಹ್ಮ ಅಸ್ತಿ, ಆ ಬ್ರಹ್ಮ ಅನ್ನೋದೊಂದಿದೆ. ಅದು ಎಂಥ ಹೇಗಿದೆ ಅದು? ಅವಿದ್ಯಾ ಕಲ್ಪಿತವಾದ ದ್ವೈತ ಪ್ರಪಂಚಕ್ಕೆ ಅವಸಾನಭೂತ. ಅವಸಾನನೇನೋ ಕೊನೆ, ಕೊನೆ ಪರಿಸಮಾಪ್ತಿ, ಅದು ನೆಲೆ. ಹೌದಾ? ಅವಾಸನ ಮಾಡ್ಕೊಂಡ್ಬಿಟ್ಟಿದ್ರ. ಅವಸಾನ ವಿಶೇಷಣ ದ್ವೈತಕ್ಕೆ. ಅವಿದ್ಯಾ ಕಲ್ಪಿತಸ್ಯ ದ್ವೈತಸ್ಯ ಅಂತ ಭಾಷ್ಯಕಾರರು ದ್ವೈತ ಪ್ರಪಂಚ ಹಿಂದೆ ಒಂದು ಫಿಕ್ಸ್ ಆಗ್ತದೆ. ಅವಿದ್ಯಾ ಕಲ್ಪಿತ, ಅವಿದ್ಯೆಯಿಂದಲೇ ತೋರುತ್ತಿರುವ, ಅವಿದ್ಯಾತ್ಮಕ, ಅವಿದ್ಯೆ ಬಿಟ್ಟು ಅದು ಇಲ್ಲೇ ಇಲ್ಲ. ಹೇಗೆ ಹಗ್ಗಕ್ಕೆ ತಪ್ಪಲಿಕೆಯ ಕಾರಣವೋ, ಹಾವಿಗೆ ತಪ್ಪಲಿಕೆಯೇ ಕಾರಣವೋ ಹಗ್ಗವೇ ಇರೋದೋ, ಹಾಗೆ ದ್ವೈತ ಪ್ರಪಂಚಕ್ಕೆ ಅವಿದ್ಯೆಯೇ ಕಾರಣ. ಯಾವುದರ ವಿದ್ಯೆ? ನಿನ್ನ ಬಗ್ಗೆ ಇರುವ ಸ್ವರೂಪದ ಬಗ್ಗೆ ಇರುವ ತಪ್ಪಲಿಕೆಯಿಂದ ಆ ಸ್ವರೂಪ ಪ್ರಪಂಚಕ್ಕೆ ತೋರ್ತಾ ಇದೆ. ಅವಿದ್ಯಾ ಕಲ್ಪಿತವಾದ ಪ್ರಪಂಚಕ್ಕೆ ಆ ಅವಸಾನಭೂತವಾದ ಆಧಾರವಾಗಿರುವ ಆ ಬ್ರಹ್ಮ, ಅದ್ವೈತ ಬ್ರಹ್ಮ ಎಂಬುದು ಒಂದಿದೆ, ಅದು ಪ್ರತಿಷ್ಠಾ ಆಗಿದೆ, ಆ ಪುಚ್ಛ ಆಗಿದೆ ಅನ್ನುವ ವಿಷಯ. ತದೇ ತಸ್ಮಿನ್ನಪಿ ಅರ್ಥೆ ಏಷ ಶ್ಲೋಕೋ ಭವತಿ. ಆ ಅರ್ಥದಲ್ಲೂ ಆ ವಿಷಯದಲ್ಲೂ ಕೂಡ ಈ ಮುಂದಿನ ಮಂತ್ರ ಬಂದಿದೆ, ಶ್ಲೋಕನ ಮಂತ್ರ ಅದು ಕೂಡ ಬಂದಿದೆ. ನಾರಾಯಣ ಅಮ್ಮ, ನೀನೇ ಇಟ್ಕೊಳ್ಳೋ ಪುಸ್ತಕನ ಇಟ್ಕೊಬೇಡಿ. ಅವರು